ಓಕೆ, ಇದು ಟೀಸರ್ ಅಂತ ಹೇಳಿದ್ರಿ, ಫೈನ್. ಬಟ್ ನೀವು ಲಾಂಗ್ನ ಬೆಸ್ಟ್ ಫ್ರೆಂಡು, ಮತ್ತೆ ಇಟ್ ರೆಪ್ರೆಸೆಂಟ್ಸ್ ಕರ್ನಾಟಕ, ಆ ರೀತಿ ಹೋಗಿದ್ದೀರಾ. ಸೊ ಯು ಥಿಂಕ್ ವಿತೌಟ್ ಲಾಂಗು ಬ್ಲಡ್ ಶೆಡ್ ಇಲ್ಲದೆ ಫಿಲಮ್ ಕಂಪ್ಲೀಟ್ ಆಗಲ್ವಾ ಅಂತ ಅನ್ಸುತ್ತಾ ನಿಮ್ಗೆ? ಹಂಗೇನಿಲ್ಲ ಮೇಡಮ್, ಎಲ್ಲ ತರ ನಾನೇ ರತ್ನ ಪ್ರಪಂಚ ಮಾಡಿದೀನಿ, ನಾನೇ ಬಡವರ ರಸ್ಕಲ್ ಮಾಡಿದೀನಿ, ಐ ಹ್ಯಾವ್ ಡನ್ ಟಗರು, ಐ ಹ್ಯಾವ್ ಡನ್ ಪಾಪ್ಕಾರ್ನ್ ಮಂಕಿ ಟೈಗರ್, ಐ ಹ್ಯಾವ್ ಡನ್ ರೆಡ್ ಬುಷ್. ಈಗ ಗ್ಯಾಂಗ್ಸ್ಟರ್ ಆಗಿ ಕೂಡ ಬಹಳ ಜನ ಇಷ್ಟಪಡ್ತಾರೆ ಅಲ್ವಾ. ಈಗ ಇದೇ ನಾವು ಗ್ಯಾಂಗ್ಸ್ಟರ್ ಸಿನಿಮಾಗಳನ್ನ ತಗೊಂಡ್ರೆ, ಗಾಡ್ ಫಾದರ್ ಇಂದ ಕ್ಲಾಸಿಕ್ ಸಿನಿಮಾಗಳಿಗೆ ಅಂತ ಹೋದ್ರೆ ಹಾಲಿವುಡ್ ಇಂದ ಗ್ಯಾಂಗ್ಸ್, ನಾವು ಆಲ್ ಪ್ಯಾಚಿನೋ, ರಾಬರ್ಟ್ ಡಿನಿರೋ ಇಂದ ಹಿಡಿದು ಇವತ್ತಿನ ನಮ್ಮ ಕನ್ನಡ ಸೂಪರ್ ಸ್ಟಾರ್ ರೋಲ್ಗೂ ತಗೊಂಡ್ರು ಗ್ಯಾಂಗ್ಸ್ಟರ್ ರೋಲ್ಗಳಲ್ಲಿ ಬಹಳ ಚೆನ್ನಾಗಿ ಒಳ್ಳೊಳ್ಳೆ ಸಿನಿಮಾಗಳು ಬಂದಿದೆ. ಅದು ಒಂದು ಜಗತ್ತಿದೆ, ಅದನ್ನೇ ಪ್ರತಿ ಸರಿನೂ ಅದನ್ನೇ ಮಾಡ್ತಿರಲ್ಲ. ಸೊ ಆ ಜಗತ್ತನ್ನು ತೋರಿಸುವಂತ ಪ್ರಯತ್ನ ಒಂದೊಂದ್ಸರಿ ಆಗಿರುತ್ತೆ. ಆ ಥರದ್ದೇನೆ ಟಗರು, ಪಾಪ್ಕಾರ್ನ್ ಮಂಕಿ ಟೈಗರ್, ರೆಡ್ ಬುಷ್ ಎಲ್ಲದನ್ನು. ಅಣ್ಣ ಫ್ರಮ್ ಮೆಕ್ಸಿಕೋ ಆಕ್ಚುಲಿ ಆ ಜನರಾಗಿ ಬರಲ್ಲ. ಅಣ್ಣ ಫ್ರಮ್ ಮೆಕ್ಸಿಕೋ ಒಂದು ಬೇರೆ ಜನರಾಗಿ ಬರುತ್ತೆ. ಇದು ಒಂದೊಂದು ಸಣ್ಣ ಟೀಸರ್ ಅಷ್ಟೇ. ಅಂಡ್ ಐ ಥಿಂಕ್ ಈಗ ಹಂಗೆ ನೋಡಿದ್ರೆ ನೀವು ಈಗ ಬರ್ತಿರೋ ಯಾವ ಸಿನಿಮಾಗಳನ್ನ ನೋಡಂಗೆ ಇಲ್ಲ. ದೊಡ್ಡ ದೊಡ್ಡ ಸಿನಿಮಾಗಳು ಎಲ್ಲವೂ ಎಷ್ಟು ಮಟ್ಟಿಗೆ ವೈಲೆನ್ಸ್ ಎಲ್ಲ ತೋರಿಸಿದ್ದಾರೆ. ಇದು ಆ ಥರ ಅಲ್ಲ, ಜಸ್ಟ್ ಎ ಟೀಸರ್. ಅಂಡ್ ಲಾಂಗು ಮಚ್ಚಿಲ್ಲದೆ ಸಿನಿಮಾ ಕೂಡ ಡೆಫಿನೆಟ್ಲಿ ಅದು ಮಾಡಿದೀವಿ, ಅದು ನೋಡಿದ್ದಾರೆ ಜನ. ಅಂಡ್ ಇದು ಕೂಡ ಇಟ್ಸ್ ಓಕೆ. ಎಲ್ಲ ಥರದ ಸಿನಿಮಾಗಳಿಗೂ ಜಾಗ ಇದೆ, ಎಲ್ಲ ಥರದ ಪ್ರೇಕ್ಷಕರು ಇದ್ದಾರೆ. ಇವಾಗ ಆ ಪ್ರೇಕ್ಷಕರನ್ನು ನಾವು ಕಳ್ಕೋಬಾರ್ದಲ್ಲ. ಅಲ್ಲ, ಬಟ್ ಎವ್ರಿ ಟೈಮ್ ಏನಂದ್ರೆ ಎಲ್ಲ ಆಕ್ಟರ್ಸ್ ಹೀಗೆ ಹೇಳೋದು, ಓಕೆ ಮಾಸ್ ಆಗಿರ್ಬೇಕು. ಸೊ ಮಾಸ್ ರೆಪ್ರೆಸೆಂಟೇಷನ್ ಲಾಂಗು ಮಚ್ಚಲ್ಲೇ ಎಲ್ಲರೂ ಲಾಂಗು ಮಚ್ಚ ಇಲ್ಲದೆ ಬರಬೇಕು ಅಂತ. ರತ್ನ ಪ್ರಪಂಚ ಇಸ್ ಆಲ್ಸೋ ಎ ಮಾಸ್ ಫಿಲ್ಮ್. ನೋ, ದಟ್ಸ್ ಅ ಬಡವರ ರಸ್ಕಲ್ ಇಸ್ ಆಲ್ಸೋ ಎ ಮಾಸ್ ಫಿಲ್ಮ್. ದಟ್ಸ್ ಅ ಪಾಸ್ಟ್. ಕೋಟಿ ಅಂತ ಮಾಡಿದ್ನಲ್ಲ, ಬಹಳ ಡೀಸೆಂಟ್ ಪಿಕ್ಚರ್ ಮಾಡಿದೆ. ಐ ಆಮ್ ಜಸ್ಟ್ ಆಸ್ಕಿಂಗ್ ಯು ಬಿಕಾಸ್ ಇನ್ ಯೋರ್ ಒಪಿನಿಯನ್ such films do better anta, like because everyone are holding long mucho and that's become a best friend anta bere helidra teaser alla. Best friend ಅಂದ್ರೆ ಅದು ದಾಲಿ ಆದ್ಮೇಲೆ ಅಲ್ವಾ ನಾನು ಹಿಟ್ ಆಗಿದ್ದು. ಓಕೆ, ಅದಕ್ಕಿಂತ ಮುಂಚೆ ಅಲ್ಲಮ ಪ್ರಭು ಅಂತ ಒಂದು ಸಿನಿಮಾ ಮಾಡಿದ್ದೆ. ಅಲ್ಲಮ ಪ್ರಭು ಸಿನಿಮಾ ಮಾಡಿದಾಗ